ಸಬ್ಟ್ರಾಕ್ಷನ್ ಆ್ಯಂಡ್ ಡಿವಿಷನ್. ಓಕೆ, ಸೊ ಮುಂದಿನ ಕ್ಲಾಸಲ್ಲಿ ನಾವು ಡಿವಿಷನ್ ಸಬ್ಟ್ರಾಕ್ಷನ್ ಏನು ರಿಲೇಶನ್ ಇದೆ ಅನ್ನೋದನ್ನು ನೋಡಿದ್ವಿ. ಇವತ್ತು ನಾನು ಅದನ್ನೇ ಮುಂದುವರಿಸ್ತಾ ಇದ್ದೀನಿ ಪಾರ್ಟ್ 2 ಅಂತ ಅಂದ್ಕೊಳ್ಳಿ. ನಿನ್ನೆ ನಾನು ಏನು ಮಾಡಿದ್ದೆ, ಜಸ್ಟ್ ಡಿವೈಡ್ ಆಗುವಂಥ ನಂಬರ್ಸ್ಗಳನ್ನೇ ತೊಗೊಂಡು ನಿಮಗೆ ತೋರಿಸಿದ್ದೆ, ಹೌದಾ, ಹೇಗೆ ಮಾಡೋದು ಸಬ್ಟ್ರಾಕ್ಷನ್ ಅಂತ. ಬಟ್ ಇವತ್ತು ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಸಮ್ ರ್ಯಾಂಡಮ್ ನಂಬರ್ಸ್, ಸಮ್ ರ್ಯಾಂಡಮ್ ಡಿವೈಸಸ್ನ ತೊಗೊಂಡ್ಬಿಟ್ಟು ನಾನು ಡಿವೈಡ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ರೆ, ಸಬ್ಟ್ರಾಕ್ಷನ್ ಮಾಡಿ ಹೇಗೆ ಕೋಶಂಟನ್ನು ಡಿಫ್ರೆನ್ಷಿಯೇಟ್ ಮಾಡೋದು ಆ ಪ್ರೊಸೆಸ್ಸಲ್ಲಿ ಅನ್ನೋದನ್ನು ಇವತ್ತು ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ಸೊ ನಾನು ಒಂದು ರ್ಯಾಂಡಮ್ ನಂಬರ್ನ ಚೂಸ್ ಮಾಡ್ತಾ ಇದ್ದೀನಿ, 25. ಐ ವಿಲ್ ಡಿವೈಡ್ ದಿಸ್ ಬೈ 3. ಓಕೆ, ನಾನೀಗ 3 ಇಂದ ಡಿವೈಡ್ ಮಾಡಬೇಕು. ಓಕೆ, ಎಷ್ಟು ಸತಿ ಸಬ್ಟ್ರಾಕ್ಷನ್ ಮಾಡ್ತಾ ಹೋದರೆ ನಮಗೆ ಇಲ್ಲಿ ಫೈನಲ್ ಕೋಶಂಟ್ ಸಿಗುತ್ತೆ ಅನ್ನೋದನ್ನ ನೋಡೋಣ. ಓಕೆ, 25 minus 3, how much you will get? It's 22. Again 22 minus 30, it's 19. Again 19 minus 3, how much? 16. So similarly 16 minus 3, 13. 13 minus 3, 10. 10 minus 3, 7. 7 minus 3, 4. 4 minus 3, 1. ಸೊ ನಮಗೆ ಫೈನಲ್ ಆನ್ಸರು 1ಗೆ ಎಂಡ್ ಆಗ್ತಾ ಇದೆ. ವಿ ಕಾಂಟ್ ಡೂ 1 minus 3. ಸೊ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನನಗೆ 0 ಬರ್ತಾ ಇಲ್ಲ. ಹಾಗಾದ್ರೆ ನನಗೆ ಇದನ್ನು ಹೇಗೆ ಕೌಂಟ್ ಮಾಡ್ಕೊಳ್ಳೋದು, ಎಷ್ಟು ಸಬ್ಟ್ರಾಕ್ಷನ್ ಆಗಿದೆ ಅಂತ ಹೇಳಿದ್ರೆ, ನೋಡಿ ಇದನ್ನು ಕೌಂಟ್ ಮಾಡ್ತಾ ಹೋಗೋಣ. 1 2 3 4 5 6 7 8 ಆಗಿದೆ. ಎಷ್ಟಾಗಿದೆ? 8 ಟೈಮ್ಸ್ ಇಲ್ಲಿ ನಾನು ಸಬ್ಟ್ರಾಕ್ಷನ್ ಮಾಡಿದ್ದೀನಿ. 8 ಟೈಮ್ಸ್ ಸಬ್ಟ್ರಾಕ್ಷನ್ ಮಾಡಿದ್ರೆ ನನಗೆ ಇಲ್ಲಿ 0 ಬಂದಿಲ್ಲ. ಅಂದರೆ ಸಮ್ ರಿಮೈಂಡರ್ ವಿಲ್ ಬಿ ಗಾಟ್ ಎಟ್ ದ ಎಂಡ್ ಆಫ್ ದ ಪ್ರೋಸೆಸ್ ಅಂತ ಅರ್ಥ ಆಗುತ್ತೆ ಇದರಲ್ಲಿ. ಓಕೆನಾ? ಸೊ ಹೇಗೆ ಎಷ್ಟು ಅಂತ ಕೌಂಟ್ ಮಾಡೋದು? 8 ಟೈಮ್ಸ್ ಡಿವೈಡ್ ಆಗ್ತಾ ಇದೆ. ಎಷ್ಟು ಟೈಮ್ಸ್? 8 ಟೈಮ್ಸ್ ಇದು ಡಿವೈಡ್ ಆಗ್ತಾ ಇದೆ ವಿತ್ ರಿಮೈಂಡರ್ 1. ಓಕೆ, ಕೊನೆಯಲ್ಲಿ ನಮ್ಗೆ ಎಷ್ಟು ಉಳ್ಕೊಳ್ಳುತ್ತೋ ಅದೇ ರಿಮೈಂಡರ್ ಆಗಿರುತ್ತೆ. ಸೊ ಕೋಶಂಟನ್ನು ರಿಮೈಂಡರ್ನ ಈ ರೀತಿ ಡಿಫ್ರೆನ್ಶಿಯೇಟ್ ಮಾಡಬೇಕು. ನಾನು ಇನ್ನೂ ಒಂದೆರಡು ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ. ಸೊ ಅನದರ್ ಎಕ್ಸಾಂಪಲ್, ಇದೇ 25ನ I want to divide with 6. Let us assume this. Okay, ಫೈನಲ್ ಕೋಶಂಟ್ ಏನು ಬರುತ್ತೆ, ರಿಮೈಂಡರ್ ಎಷ್ಟು ಉಳ್ಕೊಳ್ಳುತ್ತೆ ಅಂತ ನೋಡೋಣ. ನಾನು ಈಗ ತಗೊಳ್ತಾ ಇರೋದಲ್ಲೇ ರಿಮೈಂಡರ್ ಬರುವಂಥ ನಂಬರ್ಸ್. ಐ ಆಮ್ ಟೇಕಿಂಗ್ ದ ನಂಬರ್ ಸಚ್ ದಟ್ ದೇರ್ ಶುಡ್ ಬಿ ರಿಮೈನ್ ಸಮಥಿಂಗ್. ಓಕೆ, ಸೊ 25 minus 6, 19. 19 minus 6, how much? 13. Again 13 minus 6, how much? It's 7. 7 minus 6, 1. See, final answer we have got. Again we didn't get 0 at the end of the process, but we got 1. ನಮಗೆ ಫೈನಲಿ 1 ಸಿಕ್ಕಿದೆ. ಸೊ ನಮ್ಗೆ ರಿಮೈಂಡರ್ 1 ಬರುತ್ತೆ. ಓಕೆ, ಇಲ್ಲಿ ಬಟ್ ಈ ಕೋಶಂಟ್ ಎಷ್ಟು ಸತಿ ಎಣಿಸ್ಬೇಕು? 1 2 3 4. ಓಕೆ, ಪೂರ್ತಿ ಎಣಿಸ್ಕೋಬೇಕು. ಬಟ್ ಇಲ್ಲಿ 0 ಬಂದಿರಲ್ಲ. ಸೊ ನಾವು ಅದನ್ನ ರಿಮೈಂಡರ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕಾಗತ್ತೆ. ಓಕೆ, ಅರ್ಥ ಆಗಿದೆಯಾ? ಸೊ ಇನ್ನೂ 2 ಎಕ್ಸಾಂಪಲ್ ಕೊಡ್ತೀನಿ. ಸೊ ಲಿಟಲ್ ಬಿಟ್ ಲಾರ್ಜರ್ ನಂಬರ್ನ ತಗೋತೀನಿ. ಫಾರ್ ಎಕ್ಸಾಂಪಲ್ 37. I should divide this by 7. ನೋಡಕ್ಕೆ ಡಿವೈಡ್ ಆಗುತ್ತೆ ಅನ್ನೋ ಥರ ಇದೆ. ಬಟ್ ಲೆಟ್ us check whether it will divide completely or not. Okay, so 37 minus 7, 30. Again 30 minus 7, 23. 23 minus 7,
16. 16 minus 7, 9. 9 minus 7, 2. Again we can't subtract 2 with 7, so we will stop this process here. 2 ಇಂದ 7 ಅನ್ನು ಸಬ್ಟ್ರಾಕ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ನಾವೇನು ಮಾಡ್ತೀವಿ, ಪ್ರೋಸೆಸ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಇಲ್ಲಿ ಎಷ್ಟು ಸತಿ ಪ್ರೋಸೆಸ್ ಆಗಿದೆ ಅನ್ನೋದನ್ನು ಕೌಂಟ್ ಮಾಡಿ ಇಲ್ಲಿ ಕೋಶಂಟಿಗೆ ಇಡ್ತೀವಿ. ಅದೇ ರೀತಿ ರಿಮೈಂಡರ್, ಇಲ್ಲಿ ಕೊನೆಗೆ ಏನು ಉಳಿದಿದೆ ಅಲ್ಲ ಅದನ್ನು ನಾವಿಲ್ಲಿ ರಿಮೈಂಡರ್ ಅಂತ ಕನ್ಸಿಡರ್ ಮಾಡ್ತೀವಿ. ರಿಮೈಂಡರ್ 2 ಆ್ಯಂಡ್ ಎಷ್ಟು ಸತಿ ಆಗಿದೆ, 5 ಟೈಮ್ಸ್ ಡಿವೈಡ್ ಆಗಿದೆ ವಿತ್ ಸಮ್ ರಿಮೈಂಡರ್. ಓಕೆ, ಸೊ ಒಂದು ಲಾಸ್ಟ್ ಎಕ್ಸಾಂಪಲ್ ಕೊಡ್ತೀನಿ, ಅಲ್ಲಿ ನಿಮ್ಗೆ ಕ್ಲಿಯರ್ ಆಗುತ್ತೆ ಅಂತ ಭಾವಿಸ್ತೀನಿ. So one last example, little bit larger number, 73. I will try to divide with 5. Okay, 73 na 5 ಇಂದ ಡಿವೈಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಎಷ್ಟು ಕೋಶಂಟ್ ಬರುತ್ತೆ, ಎಷ್ಟು ರಿಮೈಂಡರ್ ಬರುತ್ತೆ ಅಂತ ನೋಡೋಣ. 73 minus 5, 68. 68 minus 5, 63. 63 minus 5, 58. 58 minus 5, 53. Again 53 minus 5, 48. 48 minus 5, again 43. 43 minus 5, 38. 38 minus 5, it's 33. 33 minus 5, 28. 28 minus 5, 23. 23 minus 5, again I will get 18. 18 minus 5, 13. 13 minus 5, 8. 8 minus 5 is 3. ಇಲ್ಲಿಗೆ ಎಂಡ್ ಆಗುತ್ತೆ, ಬಿಕಾಸ್ 3 cannot be subtracted with 5. ಯಾಕೆಂತ ಹೇಳಿದ್ರೆ 3ನ 5 ಇಂದ ಸಬ್ಟ್ರಾಕ್ಟ್ ಮಾಡೋದಕ್ಕೆ ಆಗಲ್ಲ. ಸೊ ನಾವು ಈ ಪ್ರೋಸೆಸ್ಸನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀವಿ. ಎಷ್ಟು ಸತಿ ಪ್ರೋಸೆಸ್ ಆಗಿದೆ ಅಂತ ಕೌಂಟ್ ಮಾಡಿ. 1 2 3 4 5 6 7 8 9 10 11 12 13 14. ನಾವು ಏನು ಮಾಡಿ 14 ಟೈಮ್ಸ್ ಈ ಪ್ರೋಸೆಸ್ ಕಂಟಿನ್ಯೂ ಆಗಿದೆ. ಸೊ ಕೋಶಂಟ್ ಎಷ್ಟು ಇಲ್ಲಿ 13 ವಿತ್ ರಿಮೈಂಡರ್. ಇಲ್ಲಿ ಕೊನೆಗೆ ಏನು ಉಳ್ಕೊಂಡಿರುತ್ತೆ, ದಟ್ ವಿಲ್ ಬಿ ದ ರಿಮೈಂಡರ್ 3. ಓಕೆನಾ? ಇದೇ ಥರ ನೀವು ರ್ಯಾಂಡಮ್ ನಂಬರ್ಸ್ನ ತಗೊಂಡು ಮನೇಲಿ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸಿ. ಓಕೆ, ಸೊ ಅವಾಗ ನಿಮಗೆ ಇನ್ನೂ ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆ ಈ ಕಾನ್ಸೆಪ್ಟ್ ನಿಮ್ಮ ತಲೆಯಲ್ಲಿ ಅಷ್ಟು ಕ್ಲಿಯರ್ ಆಗಿ ಕೂತ್ಕೊಳ್ಳುತ್ತೆ. ಸೊ ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿರೋ ಮಕ್ಕಳ ಜೊತೆ ಶೇರ್ ಮಾಡಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕೊನೆಯದಾಗಿ ವಿಡಿಯೋ ನೋಡ್ತಿರೋರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.